ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಮ್, ನಂದಗೋಕುಲ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಗಿರಿಜಾ ಮನೆಗೆ ಅಜ್ಜಿ ಬಂದಿದೆ. ಅಜ್ಜಿ ಬಂದು ಆರಾಮಾಗಿತ್ತು. ಆದರೆ ಇದು ಅನುಮಾನ ಬಂದ್ಬಿಟ್ಟಿದೆ ಅವ್ರ ಮಗದಿರಿಗಿಬ್ರಿಗೂ, ಸೂರ್ಯಚಂದ್ರಂಗೆ ಅನುಮಾನ ಬಂದು ಹುಡುಕಿದ್ದು ದೇವಸ್ಥಾನಕ್ಕೆ ಹೋಗಿದೆ ಅಂತ ದೊಡ್ಡ ಸೊಸೆ ಹೇಳ್ತಾಳೆ. ಅದನ್ನು ಕೇಳಿಕೊಂಡು ಅವಳನ್ನೂ ಎಳ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲೆಲ್ಲ ಹುಡುಕಿದ್ದು ಎಲ್ಲ ಕಡೆ ಹುಡ್ಕೊಂಡು ಬಂದರು. ಆದರೆ ಎಲ್ಲೂ ಸಿಕ್ಕಿಲ್ಲ ಅಜ್ಜಿ ಸಿಕ್ಕಿಲ್ಲ ಅಂದಮೇಲೆ ಗಿರ್ಜನ ಮನೆಗೆ ಹೋಗಿದೆ ಅಜ್ಜಿ ಅಂತ ಅವ್ರಿಗೆ ಕನ್ಫರ್ಮ್ ಆಗಿಬಿಡ್ತು. ಹಂಗಾಗ್ಬಿಟ್ಟು ಮತ್ತೆ ವಾಪಸ್ ಕಾರ್ ತಗೊಂಡು ಮನೆ ಹತ್ರಕ್ಕೆ ಬಂದರು. ಎದುರು ಬದ್ರು ಮನೆ ಆಗಿರೋದ್ರಿಂದ ಏನಂದ ಬಾರೆ ಇಲ್ಲಿ ಅಂತೇಳಿ ಇವ್ರದ್ದೇನೋ ಮತ್ತೆ ಸಮಸ್ಯೆ, ನಮಗಂತೂ ಸಾಕಾಗೋಗುತ್ತೆ, ಏನಪ್ಪ ದರಿದ್ರದವು ಅಂದ್ಕೊಂಡು ಅವಯ್ಯ ನಂದ ಕೈ ತೊಳ್ಕೊಂಡು ಊಟ ಮಾಡಿ ಕೈ ತೊಳೆದು ಆಚೆ ಬರ್ತಾನೆ. ಆಚೆ ಬಂದಾಗ ಎಲ್ಲೋ ನಮ್ಮಮ್ಮ ಕರ್ಕೊಂಬರೋ ಆಚೆಗೆ ಅಂತ ಹೇಳ್ತಾನೆ. ನಿಮ್ಮಮ್ಮ ನಮ್ಮನೆಗೆ ಯಾಕೆ ಬರ್ತಾರೆ ಅಂತ ನಂದ ಹೇಳ್ತಾನೆ. ನಮ್ಮಮ್ಮನ ನಿಮ್ಮನೆಗೆ ಬಂದಿರೋದು, ನಮ್ಮಮ್ಮನ ಕರ್ಕೊಂಬ ಆಚೆಗೆ, ಇಲ್ಲ ಅಂದರೆ ಅಲ್ಲೇನಾರ ಇಲ್ಲ ಅಂತಾದರೆ ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ನಮ್ಮಮ್ಮ ನಿಮ್ಮ ಮನೇಲಿ ಏನಾರು ಇದ್ದಾರೆ ಅಂದರೆ ನೀನು ನನ್ನ ಕಾಲಿಡಿಬೇಕು ಇವತ್ತು ಅಂತ ನಂದಕ್ಕೆ ಚಾಲೆಂಜ್ ಆಗ್ತಾನೆ. ಮನೆಯವರೆಲ್ಲ ಗಾಬರಿಯಾಗಿ ನೋಡ್ತಲೇ ಇರ್ತಾರೆ. ಏಕೆ ಅಂದರೆ ನಂದನ ರೂಮಲ್ಲೇ ಅಜ್ಜಿ ಮನೆಗಿತ್ತಲ್ವ, ಹಂಗಾಗ್ಬಿಟ್ಟು ಗಾಬರಿಯಾಗಿ ನೋಡ್ತಲೇ ಇರ್ತಾರೆ. ಅಜ್ಜಿಗೂ ಗೊತ್ತಿರುತ್ತೆ ನನ್ನ ಗಂಡ್ಮಕ್ಳು ಕೇಡಿಗಳು, ಏನು ಬೇಕಾದ್ರೂ ಮಾಡ್ತಾರೆ ಅಂತೇಳ್ಬಿಟ್ಟು. ಹಂಗಾಗ್ಬಿಟ್ಟು ಅಜ್ಜಿ ಏನು ಮಾಡುತ್ತೆ, ಮಗಳು ಇರ್ತಾಳಲ್ವ, ಮಗಳು ಬಂದಿರ್ತಾಳೆ ಕಾಲೇಜಿಂದ, ಗಿರ್ಜನ ಮಗಳು, ಅವಳು ಎಸ್ಕೇಪ್ ಮಾಡಿಬಿಡ್ತಾಳೆ ಅಜ್ಜಿ ಮಲಗಿದ ಜಾಗಕ್ಕೆ ಅವಳೋಗಿ ಮಲ್ಕೊಂಡು ಅಜ್ಜಿನ ಹೊರಗಡೆ ಕಳಿಸ್ಬಿಡ್ತಾಳೆ. ಅಜ್ಜಿ ಯಾವುದೋ ದೇವಸ್ಥಾನಕ್ಕೆ ಹೋದೆ ಅನ್ನೋಂಗೆ ಆ ಕಡೆಯಿಂದ ಬಂದು ಪ್ರಸಾದ ತಗೊಬರೋಂಗೆ ಮಾಡಿರ್ತಾಳೆ. ಇವನಂತೂ ಸೂರ್ಯಚಂದ್ರ ಇಲ್ಲಿ ಕುಂದಾಡಿದ್ದು. ಅಜ್ಜಿ ಬರಲಿ, ಅಮ್ಮ ಬರಲಿ, ಅಮ್ಮ ಬಂದರೆ ಗೊತ್ತಾಗುತ್ತೆ ಈಗ, ಅಮ್ಮ ಅವ್ರ ಮನೇಲೇ ಇರೋದು ಒಂದು ಚಾಲೆಂಜು. ಮಗನ ಕಳಿಸೇ ಬಿಟ್ಟ, ಹೋಗಿ ಕರ್ಕೊಂಡು ಬಾ ಅಂತೇಳಿ. ಮಗ ಹೋಗ್ಬಿಟ್ಟು ಅಲ್ಲಿ ನಂದನ ಮಗಳು ಮನೆಗಿರ್ತಾಳೆ, ಅಲ್ಲಿ ಹೋಗ್ಬಿಟ್ಟು ಬೆಡ್ಶೀಟ್ ಎಳಿತಾನೆ. ಎಳೆದ ತಕ್ಷಣ ಎತ್ತಿ ಬಿಡ್ತಾಳೆ ಕಪಾಲಿ ಸರಿಯಾಗಿ. ಕಪಾಲಿ ಬಿಟ್ಟ ತಕ್ಷಣ ಅಯ್ಯೋ ನೀನಾ, ನಂಗೆ ಗೊತ್ತಾಗಲೇ ಇಲ್ಲ, ನಾನು ನಮ್ಮ ಅಜ್ಜಿ ಅನ್ಕೊಬಿಟ್ಟೆ ಅಂತ. ಯಾರು ಮಲ್ಗವ್ರೆ, ಯಾರ ಮನೆಗೆ ಬಂದಿದ್ದೀಯ ನೀನು, ಯಾರು ಮಲ್ಗವ್ರೇನೋ ಗೊತ್ತಾಗಲ್ವಾ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕಂಬಿ ಎಣಿಸ್ಬಿಡ್ತೀನಿ ನೋಡಿ ನಿನ್ನ ಅಂತ ಹೇಳಿ ಜೋರು ಮಾಡ್ತಾಳೆ. ಆವಾಗ ಅವನು ಬೇಡ ಸ್ಟೇಷನ್ಗೆಲ್ಲ ಕೊಡಬೇಡ, ದಮ್ಮಯ್ಯ ಅಂತೀನಿ, ಕಾಲು ಹಿಡಿತೀನಿ, ಕೈ ಹಿಡಿತೀನಿ ಅಂದ್ಕೊಂಡು ಆಗ ಆಚೆ ಹೋಗ್ತಾನೆ. ಆಚೆ ಹೋದಾಗ ಅಲ್ಲಿ ಕೇಳ್ತಾರೆ, ಅಜ್ಜಿ ಎಲ್ಲೋ ಅಂತ. ಅಜ್ಜಿ ಇಲ್ಲ ಅಲ್ಲಿ ಅಂತಾನೆ. ಮತ್ತು ನೀನಾಕೆ ಸಪ್ಪಗೆ ಬಂದಿದ್ದೀಯ ಅಂತ ಅಂದರೆ ಕೆನ್ನೆ ಬಂದೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ದೊಡ್ಡ ಸೊಸೆಗೆ ಭಯ ಹಾಕಿತ್ತು, ಅಜ್ಜಿ ಎಲ್ಲಿ ಸಿಕ್ಕಾಕೊಂಡು ಮತ್ತೆ ನನಗೆಲ್ಲಿ ಒದೆ ತಿನ್ನಿಸುತ್ತೋ ಅಂತೇಳಿ. ಆದರೆ ಅಜ್ಜಿ ಸಿಕ್ಕಾಕೊಂಡಿಲ್ಲ. ಅಜ್ಜಿ ಆ ಕಡೆಯಿಂದ ಬಂದ್ಬಿಟ್ಟು ಸೂರ್ಯ, ಚಂದ್ರ, ಇದ್ಯಾಕ್ರೋ ಮತ್ತೇನು ಜಗಳಾಡ್ತಾಯಿದ್ದೀರೇನ್ರೋ, ಏನಾಯ್ತರೋ ನಿಮಗೆ ಅಂತ ಜೋರು ಮಾಡ್ತಾಯಿದೆ. ಆ ಜೋರು ಮಾಡ್ತಿರೋ ಟೈಮಿಗೆ ಕರೆಕ್ಟಾಗಿ ಅವನು ಒಳಗಡೆಯಿಂದ ಬರ್ತಾಯಿದ್ದಾನೆ. ಒಳಗಡೆಯಿಂದ ಬಂದು ಎಲ್ಲೋ ಅಂತ ಕೇಳಿದ್ರೆ ಇಲ್ಲ ಅಂತ. ಆಮೇಲೆ ಅಜ್ಜಿ ಈ ಕಡೆ ಬಂತು, ಅವರಿಬ್ಬರಿಗೂ ಮಗದಿರಿಗೆ ಪ್ರಸಾದ ಕೊಡ್ತು ತಿನ್ನೋಕ್ಕೆ. ಪ್ರಸಾದ ಕೊಟ್ಬಿಟ್ಟು ಏನಕ್ರೋ ಜಗಳಾಡ್ತಿದ್ದೀರಾ, ಯಾಕ್ರೋ ಅಂತೇಳಿ. ಆವಾಗ ದೊಡ್ಡ ಸೊಸೆನು ಏನಿಲ್ಲ, ನಡೀರಿ ಮನೆ ಒಳಗೆ ಹೋಗೋಣ, ಯಾರ ಬೀದಿಲೆಲ್ಲ ನಿಂತ್ಕೊಂಡು ಏನಿವೆಲ್ಲ ರಾಮಾಯಣಗಳು, ನಡೀರಿ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆಗೆ ಕರ್ಕೊಂಡು ಹೋದ್ರೆ ಇವರಿಗಿಬ್ಬರಿಗೆ ಅಣ್ಣ ತಮ್ಮಗೆ ಅನುಮಾನನೇ. ಅಮ್ಮ ನಾವೆಲ್ಲ ಹುಡುಕಿ ಬಂದಿದ್ವಿ, ಎಲ್ಲೂ ಸಿಕ್ಕಿಲ್ಲ, ಆದರೆ ಇಲ್ಲೂ ಮನೆ ಒಳಗಿಂದ ಬರಲಿಲ್ಲ, ಇದೆಲ್ಲಿ ಕೂತಿತ್ತು ಬರೋಕ್ಕೆ, ಹೆಂಗೆ ಬರೋಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಇದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡ್ತಾ ಏನು ಗೊತ್ತಾಗಲ್ಲ, ಸುಮ್ಮನೆ ಯೋಚನೆ ಮಾಡಿದ್ದೇ ಬಂತು ಈ ದಡ್ಸಿಕಮಣಿಗಳು. ಪ್ರತಿ ಸಲ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರೆ ಹೊರತು ಇವ್ರಿಗಿನ್ನೇನು ಬುದ್ಧಿವಂತಿಕೆ ಅನ್ನೋದೇ ಇಲ್ಲ ಹೇಳ್ಬೇಕಂದ್ರೆ. ಅಷ್ಟು ದಡ್ಡ ಸಿಕಾಮಣಿಗಳು ಇವರು, ಏನೇನು ಗೊತ್ತಾಗಲ್ಲ. ಸುಮ್ಮನೆ ಅವನ ಹತ್ರ ಜಗಳಕ್ಕೆ ಹೋಗೋದು, ಅವನ ಹತ್ರ ಬೈಸ್ಕೊಬರೋದು, ನನ್ನ ಹತ್ರ ಜಗಳಕ್ಕೆ ಹೋಗೋದು, ಬೈಸ್ಕೊಬರೋದು ಇದ್ದೇ ಆಗೋಯ್ತು. ಆಮೇಲೆ ಸದ್ಯ ಬಚಾವಾದ್ವಲ್ಲ ಅಂದ್ಕೊಂಡು ನಂದ ಮನೆಯವರೆಲ್ಲ ಒಳಗಡೆ ಹೋಗ್ತಾರೆ. ನಂದಿಗೆ ಅಮ್ಮ ಬಂದಿದ್ದ ವಿಷಯ ಗೊತ್ತೇ ಆಗಿಲ್ಲ. ಅಮ್ಮ ನಮ್ಮ ಮನೇಲಿ ಬಂದೇ ಇಲ್ಲ ಅಂತ ಅವನು ಅಂದ್ಕೊಂಡಿದ್ದಾನೆ. ಆದರೆ ಅವ್ರ ಅಮ್ಮ ಬಂದಿದ್ದು ಉಂಟು, ಅವ್ರ ಮನೇಲಿ ಊಟ ಮಾಡಿದ್ದು ಉಂಟು, ಆಮೇಲೆ ಈ ಥರ ಎಸ್ಕೇಪ್ ಆಗಿದ್ದು ಉಂಟು. ತುಂಬ ಖುಷಿಯಾಗಿ ಎಲ್ಲರೂ ತುಂಬ ಚೆನ್ನಾಗಿದ್ದರು. ಅದರಲ್ಲಿ ಇವನು ಬೇರೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು
ಈ ಪಾಪ ಅಜ್ಜಿನ ಅರ್ಜೆಂಟ್ ಓಡಂಗೆ ಮಾಡಿಬಿಟ್ರು ಎಲ್ಲರೂ. ಈ ಕಡೆ ನಂದ ಬಂದ ಊಟಕ್ಕೆ ಅವನು ಎದುರಿಸ್ದ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.